ಏನಪ್ಪ ರಾಜೀವ, ಏನಾದ್ರೂ ಹೇಳೋದಿದ್ರೆ ಕೇಳೋದಿದ್ರೆ ಸಂಕೋಚ ಇಲ್ಲದೆ ಕೇಳ್ಬಿಡು. ಆಮೇಲೆ ಅದನ್ನ ಮಾತಾಡ್ಬೇಕಾಗಿತ್ತು ಇದನ್ನ ಮಾತಾಡ್ಬೇಕಾಗಿತ್ತು ಅನ್ಕೋಬೇಡ. ಹೌದು, ನಾಳೆ ನೀವಿಬ್ರು ಒಟ್ಟಿಗೆ ಇರ್ಬೇಕಾದವ್ರಲ್ವಾ? ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಜ್ಯೋತಿರ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಏನಪ್ಪ ಇನ್ನು ಹಳೆ ಕಾಲದ ತರ ಮಾತಾಡ್ತಾ ಇದ್ದೀರಾ? ತೆರೆಸ್ಕೋಗಿ ಜೊತೆ ಕರ್ಕೊಂಡೋಗವ್ರನ್ನ ಇಬ್ರು ಪ್ರೈವೇಟ್ ಆಗಿ ಮಾತಾಡ್ಕೊಂಬ ಹೋಗಿ. ನಾವು ಬಂದು ಸುಮಾರು ಹೊತ್ತಾಯ್ತಲ್ವಾ? ಏನಾದ್ರೂ ಮಾತಾಡೋದಿದ್ರೆ ಮಾತಾಡಿ. ನೀವೇನಾದ್ರೂ ಹೇಳಿ. ನನ್ನ ಬಗ್ಗೆ ಹೇಳೋದಾದ್ರೆ ನಾನು ಮುಂಚೆಯಿಂದ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಹುಡುಗ. ಎಲ್ಲರೂ ನನ್ನನ್ನು ಹೊರಟ ಅಂತಾರೆ, ಬಟ್ ನಾನು ಹಾಗಲ್ಲ. ನೀವು ನೋಡಕ್ ಹಾಗೇನ್ ಕಾಣಿಸಲ್ವಲ್ಲ. ಲುಕ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಕಾಲೇಜಲ್ಲಿರುವಾಗ ಎಲ್ಲ ಲೆಕ್ಚರರ್ಸು ನನ್ನನ್ನ ಗುಡ್ ಬಾಯ್ ಅಂತ ಇದ್ರು. ಬಟ್ ತಮಾಷೆ ಏನು ಗೊತ್ತಾ, ಅಟೆಂಡೆನ್ಸ್ ಶಾರ್ಟೇಜ್ ಆದಾಗಲೇ ಗೊತ್ತಾಯ್ತು ನಾನು ಕ್ಲಾಸ್ನ ಬಂಕ್ ಮಾಡ್ತಿದ್ದೆ ಅಂತ. ಹೋ, ಕ್ಲಾಸ್ ಬಂಕ್ ಮಾಡಿ ಹುಡುಗಿರ್ ಬೀಟ್ ಹೊಡೆಯಕ್ ಹೋಗ್ತಿದ್ರಾ? ಹಾಗೇನಿಲ್ಲ, ಆ ಟೈಮ್ ಸ್ವಲ್ಪ ಹಾಗೆ ಅಲ್ವಾ. ನಾನು ಹಾಗ್ ಮಾಡ್ದೆ ಹೀಗ್ ಮಾಡ್ದೆ, ಇದನ್ನ ಯಾಕೆ ಮಾಡ್ದೆ ಅದನ್ನ ಯಾಕೆ ಮಾಡ್ದೆ ಅಂತ ಈ ಪಾಸ್ನ ಡಿಗ್ ಮಾಡೋದಿದೆಯಲ್ಲ, ಇದು ನನಗೆ ಇಷ್ಟ ಆಗಲ್ಲ. ನನ್ಗೂ ಅಷ್ಟೇ, ತಮ್ಮ ಬಗ್ಗೆನೇ ಹೇಳ್ಕೊತಿರ್ತಾರಲ್ಲ ಅವ್ರ ಕಂಡ್ರೆ ಇಷ್ಟ ಆಗಲ್ಲ. ಆಗಿದ್ ಹಾಗೋಯ್ತು, ಹಳೇದ್ರ ಬಗ್ಗೆ ಕೆದಕ್ಬಾರದು. ಓಕೆ, ಗುಡ್. ನಮ್ ಇಬ್ರು ಥಿಂಕಿಂಗು ಮ್ಯಾಚ್ ಆಗುತ್ತೆ. ನನಗೂ ಕೂಡ ನಿನ್ನೆಗಳ ಬಗ್ಗೆ ಯೋಚನೆ ಮಾಡೋದು ಇಷ್ಟ ಇಲ್ಲ, ನಾಳೆಗಳ ಬಗ್ಗೆ ಯೋಚನೆ ಮಾಡೋದು ನಾನು ಅಷ್ಟೇ, ಹಳೇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏನಿದ್ರು ನಾಳೆದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಳು. ಅಬ್ಬಾ, ಐ ಆಮ್ ರಿಲೀವ್ಡ್. ಹಾಗಾದ್ರೆ ನನ್ನ ರೆಸ್ಯೂಮೇನ್ ಕೊಡ್ಬೇಕಾಗಿಲ್ಲಲ್ಲ? ಆಬ್ವಿಯಸ್ಲಿ ನಿಮ್ ಹಳೆ ಕತೆ ಬಗ್ಗೆ ಎಲ್ಲ ನನಗೆ ಬೇಕಾಗಿಲ್ಲ. ಓಕೆ, ಗುಡ್. ಹಾಗಾದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರಲ್ಲ. ನನಗಂತೂ ನೀವು ತುಂಬಾ ಇಷ್ಟ ಆದ್ರಿ. ಆದ್ರೆ ನಿಮಗ್ ನಾನು ಇಷ್ಟ ಆದ್ನೋ ಇಲ್ವೋ ನಾನಂತೂ ಕೇಳಲ್ಲ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಹಲೋ ಹಲೋ ಹಲೋ, ಮಾತಾಡಿ. ಹಲೋ ಜ್ಯೋತಿ. ಓ, ಪರವಾಗಿಲ್ವೇ, ಗೊತ್ತಾಗೋಯ್ತಾ? ಬರಗಾಲದ ಬಕ ಪಕ್ಷಿ ತರ ಕಾಯ್ತಾ ಇದ್ದೆ. ಆಗ್ಲೇ ಮಾರ್ಕೆಟಿಂಗ್ ಇಂದ ಯಾವ್ದೋ ಕಾಲ್ ಬಂದಿತ್ತು, ಜ್ಯೋತಿನಾ ಅಂತ ಕೇಳ್ದೆ. ಏನಂದ್ಲವಳು? ಅವಳು ಅಲ್ಲ, ಅವನು. ಬಿಸ್ನೆಸ್ ಕೊಡೋ ಹಾಗಿದ್ರೆ ಜ್ಯೋತಿ ಕೈಲಿ ಫೋನ್ ಮಾಡಿಸ್ತೀನಿ ಅಂದ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ಮೀ. ಒಪ್ಕೊಳ್ಳೇಬೇಕಾಗಿತ್ತಲ್ಲ. ನಾನಂದ್ರೆ ಸುಮ್ನೆನಾ? ಮತ್ತೆ ಯಾವಾಗ ಮೀಟ್ ಮಾಡೋಣ? ಯಾವಾಗಾದ್ರೂ ಆಯ್ತು, ನಾನಂತೂ ರೆಡಿ. ನಾಳೆ ಆಗತ್ತೆ. ಬಟ್ ನಿಮ್ಗೆ ಆಫೀಸ್ ಇರಲ್ವಾ? ಆಫೀಸ್ ಇದ್ರೆ ಏನಾಯ್ತು, ಸುಳ್ಳು ಹೇಳಕ್ ಬರಲ್ವಾ? ಬಟ್ ವಾಟ್ ಟೈಮ್? ನಾನಂತೂ ಪಂಕ್ಚುಯಲ್. ನಾನು ನನ್ನ ಹುಡುಗಿ ನನಗೋಸ್ಕರ ಕಾಯ್ತಾ ಇರ್ತಾಳಲ್ವಾ. ಬಾಯ್. ಹೇಯ್, ಹಾಯ್ ರಮೇಶ. ಓ ಹಾಯ್, ಹೇಗಿದ್ಯೋ? ಸೂಪರ್ ಮಗ. ನೋಡಮ್ಮ, ಇದೇ ನಮ್ಮ ಅಡ್ಡ, ಇವನೇನ ಚಡ್ಡಿ ದೋಸ್ತು ರಮೇಶ ಅಂತ. ಹಾಯ್. ಮತ್ತೆ ಇವಳು ಗೊತ್ತು ಬಿಡೋ, ನಿನ್ ಫಿಯಾನ್ಸಿ. ಮುಂದಿನ ತಿಂಗಳು ನನ್ನ ಮದ್ವೆ ಇರುತ್ತೆ, ತಪ್ಪದೆ ಬರ್ಬೇಕಾಯ್ತಾ? 100% ಕಣೋ, ಖಂಡಿತ ಮಿಸ್ ಮಾಡಲ್ಲ. ಬಾಯ್, ಸಿ ಯು. ಹಲೋ, ಹೇಳಿ ರಾಜೀವ್ ಸರ್, ಯಾರ್ ಬೇಕಿತ್ತು? ನನ್ನ ಮುದ್ದಿನ ಮಡ್ದಿ ಜ್ಯೋತಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಅವರು ತುಂಬಾ ಬ್ಯುಸಿ. ಏನ್ ಹೇಳ್ಬೇಕಿತ್ತು ಹೇಳಿ, ನಾನೇ ಅವ್ರಿಗೆ ಹೇಳ್ತೀನಿ. ಓಹೋ, ಅಷ್ಟೊಂದು ಬಿಸಿನಾ? ಹಾಗಾದ್ರೆ ಈ ಮುತ್ತನ್ನ ಅವಳು ತಲುಪಿಸ್ಬಿಡಿ. ನಾನು ಸಂಜೆ 5 ಗಂಟೆಗೆ ಅಪಾರ್ಟ್ಮೆಂಟ್ ಗೇಟ್ ಹತ್ರ ಕಾಯ್ತಾ ಇರ್ತೀನಿ. ಅವಳಿಗೂ ಬೇಗ ಬರಕ್ ಹೇಳ್ಬಿಡಿ. ಸರಿ ಸರಿ, ಆಯ್ತು, ಅವ್ರಿಗೆ ಹೇಳ್ತೀನಿ. ರೀ, ಏನ್ ಚಿನ್ನ? ನೋಡಿ ಇಲ್ಲಿ, ಚೈತ್ರನ್ ಪಾಪ ಎಷ್ಟು ಚೆನ್ನಾಗಿದೆ. ನಿಂತ್ರನೆ ಮುದ್ದಾಗಿದೆ. ನಮಗೂ ಈ ತರ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಅಷ್ಟೇ ತಾನೆ. ಈಗ ನೋಡು,
ಸುಪ್. ಏನ್ ಮಾಡ್ತಿದ್ದೀರಾ? ಈ ವೈಫೈ ಇಂದ ಈ ಮಗುನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಹಂಗ್ ಮಾಡಿದ್ರೆ ಮಗು ಬಂದ್ಬಿಡತ್ತಾ? ಮತ್ತೆ ಹೆಂಗ್ ಮಾಡ್ಬೇಕು? ಪಾಪ ಏನು ಗೊತ್ತಾಗಲ್ಲ. ಅಯ್ಯೋ ನನ್ ಬಂಗಾರಿ. ನೀನೇನ್ ಮಾಡ್ತಿದ್ಯಾ? ಜರ್ಗು ಪಕ್ಕಕ್ಕೆ, ಜರ್ಗು ಜರ್ಗು. ರೀ ಇದೇನ್ರಿ ಇದು ಹೊಸ್ತಾಗಿ? ಯು ಸಿ, ನಾವೀಗ 2ರಿಂದ 3 ಆಗ್ತಾ ಇದೀವಿ. ಸೊ ನಿನಗೇನ್ ಮಾಡ್ಬೇಕು? ರೆಸ್ಟ್ ಮಾಡ್ಬೇಕು. ಸೊ ಬಾಬಾ ರೆಸ್ಟ್ ಮಾಡಬಾ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಯಾಕೆ ಗೊತ್ತಾ? ನೀನ್ ತಾಯಿ ಆಗ್ತಿದ್ಯಾ, ನಾನ್ ತಂದೆ ಆಗ್ತಿದ್ದೀನಿ. ಹಲೋ, ಹೇಳೋ ರಮೇಶ. ಕಂಗ್ರಾಟ್ಸ್ ಕಣೋ, ಅಂತೂ ಇಂತೂ ನೀನು ಅಪ್ಪ ಆಗ್ತಿದ್ಯಾ. ಥ್ಯಾಂಕ್ಸ್. ಅಂದಂಗೆ ನನ್ನ ಅಪ್ಪ ಆಗ್ತಿರೋ ವಿಷಯ ನಿನಗೆ ಯಾರು ಹೇಳಿದ್ರು? ಟಿವಿ ನ್ಯೂಸ್ ಅಲ್ಲಿ ಬಂದಿತ್ತು. ಕೇಳೋದ್ ನೋಡು. ಟಿವಿ ನ್ಯೂಸ್ ಅಲ್ಲ, ಇನ್ನೇನು ಅಮ್ಮ ಕಾಲ್ ಮಾಡಿದ್ರು ಕಣೋ. ಅವ್ನು ಯಾವಾಗ್ಲೂ ಕೆಲ್ಸ ಅಂತ ಮನೆ ಕಡೆ ಮರ್ತು ಬಿಡ್ತಾನೆ. ಜ್ಯೋತಿ ಕಡೆನೂ ಸ್ವಲ್ಪ ಗಮನ ಕೊಡಕ್ಕೆ ಹೇಳು ಅಂದ್ರು. ಸರಿಪಾ, ಆಯ್ತಾಯ್ತು. ಮತ್ತೆ ಯಾವಾಗಮ್ಮ ಪಾರ್ಟಿ? ಬಾರೋ, ಇವತ್ತು ಸಂಜೆನೆ ಮಾಡೋಣ. ಇವತ್ ಬೇಡ, ಇವತ್ ನನ್ನ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕು. ಸೊ ಸಂಡೇ ಸಿಗೋಣ. ಓಕೆ ಮಗ. ಓಕೆ ಕಣ, ಬಾಯ್, ಸಿ ಯು. ಆಯ್ತಾ? ಇರಮ್ಮ, ಒಂಚೂರು ಕೆಲಸ ಇದೆ, ಬರ್ತೀನಿ. ಅರ್ಧ ಗಂಟೆಯಿಂದ ಹೀಗೆ ಹೇಳ್ತಿದ್ದೀರಾ. ಆಯ್ತಮ್ಮ, ನೀನ್ ಮಾಡು, ನಾನು ಬರ್ತೀನಿ ಆಮೇಲೆ. ಇಲ್ಲ, ನೀ ಬರೋವರೆಗೂ ನಾನು ಮಾಡಲ್ಲ. ಬನ್ರಿ. ಒಂದ್ 10 ನಿಮಿಷ ಇರ್ಚಿನ, ನಾನು ಬರ್ತೀನಿ. ಯಾರು ಸ್ವಲ್ಪ ನೋಡ್ತೀಯಾ? ಹಾ, ಬಂದೆ. ಮೇಡಮ್ ಏನೋ ಬರಕ್ ಹೇಳಿದ್ರಂತೆ. ಹಾ, ಒಂದ್ ನಿಮಿಷ. ಇದ್ರದ್ದು ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕು. ಆಯ್ತು ಮೇಡಮ್. ಹುಷಾರಪ್ಪ, ಮನೆ ಕೀ ಬೇರೆ. ಸೆಕ್ಯೂರಿಟಿ ಸರ್, ಡೈಲಿ ಕಾರ್ ವಾಶ್ ಮಾಡ್ತಿದ್ಯಾ? ಹೌದು ಸರ್, ಮಾಡ್ತಾ ಇದೀನಿ. ಎಲ್ ಮಾಡ್ತೀಯಾ? ಕಾರ್ ಗಬ್ಬೆ ದುಗ್ಗಿದೆ, ದುಡ್ಡಿಗೆ ಮಾತ್ರ ಬರ್ತೀಯಾ, ಕಾರ್ ವಾಶ್ ಮಾಡಲ್ಲ. ಆಯ್ತು ಸರ್, ಮಾಡ್ತೀನಿ. ರೀ, ನಾಪ್ಕ ಇದ್ಯಾ? ಇವತ್ ಸಂಜೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ಹೋಗ್ಬರೋಣ? ಆಗಲ್ಲ, ನಿನ್ಗೆ ಗೊತ್ತು ನನ್ನ ಪರಿಸ್ಥಿತಿ. ಹೊಸ ಬಿಸ್ನೆಸ್ ಬೇರೆ. ಇನ್ನು 10 ದಿನದಲ್ಲಿ 30 ಲಕ್ಷ ಅರೇಂಜ್ ಮಾಡಿಲ್ಲ ಅಂದ್ರೆ ನಮ್ ಕತೆ ಅಷ್ಟೇ. ಹೊಸ ಕಂಪನಿ ಮಾಡೋದಿರ್ಲಿ, ಇರೋದ್ನೆಲ್ಲ ಕಳ್ಕೊಂಡು ಫುಟ್ಪಾತ್ಗೆ ಬರ್ಬೇಕಾಗುತ್ತೆ. ನನಗೆ ಫೈನಾನ್ಷಿಯರ್ ಹತ್ರ ಮೀಟಿಂಗ್ ಇದೆ, ನನ್ ಬಿಟ್ಬಿಡು, ನೀನ್ ಹೋಗ್ಬಾ. ಅಂದ್ರೆ ಈ ಮಗು ಹಣೆ ಬರ ನನ್ ತಲೆ ಮೇಲೆನಾ? ನಾನ್ ಹಾಗೆಲ್ಲೇ ಹೇಳ್ದೆ, ಮುಂಚೆ ಫ್ರೀ ಇದ್ದೆ, ಈಗ ಕಂಪ್ನಿ ಜವಾಬ್ದಾರಿ ಬೇರೆ, ನಿನ್ಗೆ ಗೊತ್ತು. ಐ ಆಮ್ ಸಾರಿ. ನಾನೇನ್ ಊರ್ ಸುತ್ತ ಕರಿತಾ ಇದೀನಾ? ಡಾಕ್ಟರ್ ಅಪಾಯಿಂಟ್ಮೆಂಟ್ ತಾನೆ, ಅಷ್ಟು ಟೈಮ್ ಇಲ್ವಾ ನಿಮ್ಗೆ? ಬರೀ ದುಡ್ಡು ಅಂತೀರಾ. ಈ ಮಗು ನಮ್ಮಿಬ್ರದ್ದು ತಾನೆ. ನೋಡೆ, ಸುಮ್ನೆ ಮಾತು ಬಳಸ್ಬೇಡ. ಹೌದೇ, ನಂಗೆ ದುಡ್ಡೇ ಮುಖ್ಯ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು? ನಿನಗೋಸ್ಕರ, ಮಗುಗೋಸ್ಕರ ತಾನೆ. ನೋಡು, ನಂಗೆ ತುಂಬಾ ಲೇಟ್ ಆಗ್ತಿದೆ, ದಯವಿಟ್ಟು ನನ್ ತಡಿಬೇಡ. ಬಾಯ್. ರೀ, ನನ್ ಮಾತ್ ಕೇಳ್ರಿ. ರೀ ನಿಂತ್ಕೊಳ್ರಿ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ನೀನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು. ನನಗೆ ಫೈನಾನ್ಷಿಯರ್ ಹತ್ರ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅರ್ಥ ಆಯ್ತಾ? ಮತ್ತೆ ಫೈನಾನ್ಸಾ? ಹಾ, ನನ್ನ ಹೆಸರಲ್ಲಿ 50 ಲಕ್ಷ ಪಾಲಿಸಿ ಇದೆ. ನನ್ನ ಸಾಯಿಸ್ಬಿಟ್ಟು ಆ ದುಡ್ಡು ನೀವೇ ತಗೊಂಡ್ ಹೋಗ್ಬಿಡಿ. ಯಾವಾಗ ನೋಡಿದ್ರು ದುಡ್ಡು. ಸಂಸಾರನೇ ಬೇಡ ನಿಮಗೆ. ನಂಗೆ ಲೇಟ್ ಆಗ್ತಿದೆ, ನನ್ನ ಬಿಟ್ಬಿಡು. ರೀ, ನನ್ ಮಾತ್ ಕೇಳ್ರಿ. ರೀ, ಹಲೋ ಡ್ಯಾಡಿ. ಹೇಳಮ್ಮ, ಅಳಿ ಅಂದ್ರೆ ಚೆನ್ನಾಗಿದ್ದಾರಾ? ಅವ್ರು ಚೆನ್ನಾಗಿದ್ದಾರೆ.
ಹಾ ಏನಿಲ್ಲ, 30 ಲಕ್ಷ ರೂಪಾಯಿ ಬೇಕಾಗಿತ್ತು. ಅಷ್ಟೊಂದು ದುಡ್ಡು ಎಲ್ಲಿಂದ ಹೊಂದಿಸ್ಲಮ್ಮ? ಸದ್ಯಕ್ಕೆ ಅಷ್ಟು ದುಡ್ಡು ಹೊಂದ್ಸಕ್ ಆಗಲ್ಲ ಮಗಳೇ. ಹೋ ಹೌದಾ, ಸರಿ ಡ್ಯಾಡಿ. ಹಣಕ್ಕಾಗಿ ಏನನ್ನು ಮಾಡಲು ಹಿಂಜರಿಯದ ಭೂಪ, ಹೆಂಡತಿಯನ್ನು ಕೊಂದು ಶ್ರೀಮಂತನಾಗಲು ಹೊರಟ ಖದೀಮ. ಹೆಂಡತಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ ಅನಂತರ ಅವಳನ್ನು ಕೊಂದು ಶ್ರೀಮಂತನಾಗಲು ಸ್ಕೀಮ್ ಹಾಕಿದ್ದ. ಇಲ್ಲಿಯ ರತ್ನ ಎಂಬ 28 ವರ್ಷದ ಯುವತಿಯ ಹೆಸರಿನಲ್ಲಿ ಸರಿಸುಮಾರು 40 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇತ್ತು. ವಿಶೇಷ ಎಂದರೆ ಅವಳ ಹೆಸರಿನಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದು ಅವಳ ಗಂಡ ಲೋಕೇಶ. ಹಾ ನನ್ನ ಹೆಸರಲ್ಲಿ 50 ಲಕ್ಷ ಪಾಲಿಸಿ ಇದೆ. ನನ್ನನ್ನು ಸಾಯಿಸ್ಬಿಟ್ಟು ಆ ದುಡ್ಡು ನೀವೇ ತಗೊಂಡು ಹೋಗ್ಬಿಡಿ. ಅಯ್ಯೋ ಪಾಪಿ, ನನ್ ಮಗಳಿಗೆ ಈ ತರ ಮಾಡೋದಕ್ಕೆ ಮನ್ಸಾದ್ರೂ ಹೆಂಗೋ ಬಂತು ನಿಂಗೆ? ಗಿಡಿ ಸಾಕಂತಾಗಿ ಗಿಡದ ಕೈ ಕೊಟ್ಬಿಟ್ವಲ್ವೋ, ನಿಂಗ್ ಮನ್ಸಾದ್ರೂ ಹೆಂಗೋ ಬಂತು? ಹೆಂಗ್ ಬಂತು ನಿನ್ಗೆ? ನಿನ್ಗೆ ಅಕ್ಕ ಜೊತೆ ಉಂಟೆ ಇಲ್ವೇನೋ? ಸರ್ ಹೇಳ್ಕೊಂಡೋಗಿ ಸರ್ ಇವ್ನ, ಹೇಳ್ಕೊಂಡೋಗಿ ಬೂಟ್ ಕಲ್ಲೆಲ್ಲ ಓದಿರಿ ಸರ್ ಇವನ್ನ ಬರ್ಕಸ್ಬೇಡಿ ಸರ್ ಇವನ್ನ, ಹೇಳ್ಕೊಂಡೋಗಿ. ಅಯ್ಯೋ ಪಾಪಿ, ಒಬ್ಬ ಮಗಳು ಅಂತ ಕೈ ತುಂಬ ಹೊಡ್ಬೇಕು. ನೀನು ಒಳ್ಳೆ ಹುಡುಗ ಅಂತ ನಿನಗಾಗಿಗೂ 15 ಲಕ್ಷ ಅಂತವ್ರಿಗೆ ಮದುವೆ ಮಾಡಿಕೊಟ್ಟಲ್ಲ. ಮೊನ್ನೆ ಏನೋ ಬಿಸ್ನೆಸ್ ಮಾಡ್ತೀನಿ 30 ಲಕ್ಷ ಕೊಡಿ ಅಂತ ಬಂದಿದ್ದ, ನಾನು ಕೊಡ್ಲಿಲ್ಲ ಅಂತ ನನ್ನ ಮಗಳನ್ನ ಸಾಯಿಸ್ಬಿಟ್ಟವನೇ ಅಂತ. ಇರಿ 1 ನಿಮಿಷ ಇರಿ. ಈ ಅಪಾರ್ಟ್ಮೆಂಟ್ ಅವ್ರು ಯಾರಿದ್ದೀರಿ? ನಾನೇ ಸರ್. ಅವ್ರಿಬ್ಬರ ಮಧ್ಯೆ ಏನಾದ್ರು ಜಗಳಗಳು ಆಗ್ತಾ ಇತ್ತಾ? ಹೌದು ಸರ್, ಯಾವಾಗ ಜಗಳ ಆಗ್ತಾ ಇತ್ತು. ಪಾಪ ಜ್ಯೋತಿ ಸರ್ ಗರ್ಭಿಣಿ ಹೆಂಗ್ಸು, 50 ಲಕ್ಷ ಪಾಲಿಸಿ ಇತ್ತು ಸರ್ ಹುಡುಗಿ ಹೆಸರಲ್ಲಿ. ಅದಕ್ಕೋಸ್ಕರ ಕೊಲೆ ಆಗಿರ್ಬೋದು ಅನ್ಸುತ್ತೆ. ರೀ, ಆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಹಾಗೆ ಇವ್ರ ಹತ್ರ ಒಂದ್ ಕಂಪ್ಲೇಂಟ್ ಬರ್ಸ್ಕೊಂಬಿಡಿ. ಈ ನನ್ ಮಗನ್ನ ಒದ್ದು ಸ್ಟೇಷನ್ಗೆ ಹೇಳ್ಕೊಂಬನ್ರಿ, ಅಲ್ಲೇ ವಿಚಾರಿಸೋಣ. ಆರೋಪಿ ಸ್ಥಾನದಲ್ಲಿರುವ ರಾಜೀವ ತನ್ನ ಹೆಂಡತಿಯ ಹೆಸರಿನಲ್ಲಿರುವ 50 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಹಣಕ್ಕಾಗಿ ಆಸೆಪಟ್ಟು ಹೆಂಡತಿಯನ್ನು ನೇಣಿಗೆ ಶರಣಾಗುವಂತೆ ಪ್ರೇರೇಪಿಸಿದ್ದಾನೆ ಎಂದು ಎಲ್ಲಾ ಸಾಕ್ಷ್ಯಾಧಾರಗಳ ಸಮೇತ ಕೋರ್ಟಿಗೆ ಸಾಬೀತುಪಡಿಸಿರುತ್ತೇನೆ. ಹೀಗಾಗಿ ಯುವರ್ ಆನರ್, ಈ ರಾಜೀವನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ವಿನಂತಿ. ಆರೋಪಿ ರಾಜೀವನಿಗೆ ಜಾಮೀನು ಮಂಜೂರಾಗಿದೆ. ಏನೋ ಕೆಟ್ಟಗಳಿಗೆ ಅಂತ ಮರ್ತು ಬಿಡು. ನನಗೆ ಗೊತ್ತು ಅದು ಸುಲಭವಾಗಿ ಮರೆಯೋಕ್ಕಾಗಲ್ಲ ಅಂತ, ಬಟ್ ಆದರೂ ಜೀವನ ಸಾಗಿಸ್ಬೇಕಲ್ವಾ? ನೀನು ಕೊಲೆ ಮಾಡಿದ್ಯಾ ಅಂದ್ರೆ ಓ ಗಾಡ್, ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ಏಯ್, ಏನು ಮಾತು ಅಂತ ಆಡ್ತೀಯ? ಜ್ಯೋತಿ ನನ್ನ ಪ್ರಾಣ ಕಣೋ. ಅವಳ ಹೊಟ್ಟೆಲಿ ನನ್ನ ಮಗು ಇತ್ತು, ಅವಳನ್ನ ನಾನ್ ಸಾಯಿಸೋದಾ? ಇಷ್ಟೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಹಾಗಾದ್ರೆ ನಿನ್ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ್ಯಾ? ಆವತ್ತು ಫೈನಾನ್ಸಿಯರ್ ಜೊತೆ ನನಗೆ ಮೀಟಿಂಗ್ ಇತ್ತು. ನಾನು ಮೀಟಿಂಗ್ನಲ್ಲಿದ್ದಾಗ ಜ್ಯೋತಿಯಿಂದ ಮಿಸ್ ಕಾಲ್ ಬಂದಿತ್ತು. ಮೊಬೈಲ್ ಸೈಲೆಂಟ್ ಆಗಿದ್ರಿಂದ ನನಗೆ ಕಾಲ್ ಬಂದಿದ್ದು ಗೊತ್ತಾಗ್ಲಿಲ್ಲ. ಫೈನಾನ್ಸಿಯರ್ ಲೋನ್ ಕೊಡ್ತೀನಿ ಅಂತ ಹೇಳ್ದ. ಈ ವಿಷಯನ ಜ್ಯೋತಿಗೆ ಹೇಳೋಣ ಅಂತ ಖುಷಿ ಖುಷಿಯಾಗಿ ಓಡೋಡ್ ಮನೆಗೆ ಬಂದೆ. ಬರೋಷ್ಟರಲ್ಲಿ ಹೀಗಾಗಿತ್ತು ಕಣ. ದುಡ್ಡಿಗೋಸ್ಕರ ಇಂಥ ಹಲ್ಕ ಕೆಲಸ ಮಾಡ್ತೀನ? ನನಗೆ ಜೀವನ ಬೇಜಾರಾಗಿ ಹೋಗಿದೆ. ಈ ಕಡೆ ಹೆಂಡತಿ ಇಲ್ಲ, ಇದ್ರಲ್ಲಿ ನೀವು ನಂಬ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಹೋಗ್ ಸಾಯೋದೊಂದು ಬಾಕಿ ಇದೆ ಅಷ್ಟೇ. ಏಯ್, ಎಂತ ಮಾತು ಅಂತ ಆಡ್ತೀಯೋ? ನಿನ್ನ ಯಾರು ನಂಬಿಲ್ಲ ಅಂದ್ರು ನಾನ್ ನಂಬ್ತೀನೋ. ನಡಿಯೋ, ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡೋಣ.
ಅರೆ ಇದೇನಿದು 3 ಕೀಗಳಿವೆ. ಇದು ನಂದು, ಇದು ಜ್ಯೋತಿದು. ಹಾಗಾದ್ರೆ ಇದು ಇದ್ರದ್ದು ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕು. ಆಯ್ತು ಮೇಡಮ್. ಹುಷಾರಪ್ಪ, ಮನೆ ಕೀ ಬೇರೆ. ಸೆಕ್ಯೂರಿಟಿ, ಆ ಒಬ್ಬ ಸೆಕ್ಯೂರಿಟಿ ಇದ್ದಲ್ಲ, ಅವನ ಹೆಸರು ರಾಮು. ರಾಮು ಎಲ್ಲಿ? ಸರ್ ಅವ್ನ ಕೆಲಸ ಬಿಟ್ಟು 6 ತಿಂಗಳಾಗಿರುತ್ತೆ ಸರ್. 6 ತಿಂಗಳಾಗೋಯ್ತಾ? ಅವನೆಲ್ಲಿರೋದು? ಹೆಲಿಗೇಟ್ಪುರ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಅಂತ ಹೇಳ್ದ. ಓಕೆ. ಹಲೋ ಹಲೋ ರಮೇಶ, ಎಲ್ಲಿದ್ದೀಯಾ? ಇಲ್ಲೇ ಶಾಪಲ್ಲಿ ಇದೀನಿ ಕಣ. ಬೇಗ ಅಪಾರ್ಟ್ಮೆಂಟ್ ಹತ್ರ ಬಾ. ಯಾಕೋ? ಒಬ್ಬ ಸೆಕ್ಯೂರಿಟಿ ಇದ್ನಲ್ಲ ರಾಮು ಅಂತ, ಹಾ ನಿನ್ನ ಅಪಾರ್ಟ್ಮೆಂಟ್ ಹತ್ರ ಬಾಪ, ದಾರಿಲಿ ಹೋಗ್ತಾ ಇಲ್ಲ, ಹೇಳ್ತೀನಿ. ಸರಿ ಬಂದೆ ತಡಿಯ. ಓಕೆ. ಏಯ್ ರಾಮು, ಬಾಯಿಲಿ. ಇವನೇನಾ ರಾಮು? ಹಾ ಇವನೇ ರಾಮು. ಸರ್ ಯಾಕೆ ಸರ್? ಬಾರಯ್ಯ, ಸ್ವಲ್ಪ ಕೆಲಸ ಇದೆ, ಬಾ. ಸರ್ ಯಾಕೆ? ಬಾರಯ್ಯ, ಸ್ವಲ್ಪ ನಿನ್ ಜೊತೆ ಮಾತಾಡೋದಿದೆ. ಬಾ ಕೂತ್ಕೋ. ಅವತ್ತೇನ್ ನಡೀತು ಮರ್ಯಾದೆಯಿಂದ ಹೇಳ್ಬಿಡು. ಸರ್ ಅವತ್ತು ಮೇಡಮ್ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಬಂತ ಕೈ ಕೊಟ್ಟಿದ್ರು ಸರ್. ನಾನು ಹಾಗೆ ಒಂದು ಡೂಪ್ಲಿಕೇಟ್ ಕೀ ನಾನೊಂದು ಮಾಡಿಸಿಟ್ಕೊಂಡಿದ್ದೆ ಸರ್. ನೀವು ಇಲ್ಲದೆ ಇರುವಾಗ, ಮೇಡಮ್ ಇಲ್ಲದೆ ಇರುವಾಗ ಕುಡಿಯೋದಕ್ಕೆ ಅಲ್ಪ ಸ್ವಲ್ಪ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಕದೀತಾ ಇದ್ದೆ ಸರ್. ಆ ದಿನ ನೀವೂ ಇರಲಿಲ್ಲ. ಮೇಡಮು ಅರ್ಜೆಂಟಾಗಿ ಬಂದು ಗೇಟ್ ತೆಗೆದು ಗಾಡಿ ತಗೊಂಡು ಎಲ್ಗೋ ಹೋಗೋದಕ್ಕೆ ಇದ್ರು ಸರ್. ಸರ್ ಮೇಡಮ್ ಅವರು ಫೋನಲ್ಲಿ ಯಾರ ಜೊತೆನೋ ತುಂಬ ಕೋಪವಾಗಿ ಮಾತಾಡ್ತಾ ಇದ್ದೆ ಸರ್. ತುಂಬ ಟೆನ್ಷನ್ನಲ್ಲಿದ್ದರು. ಅಷ್ಟೊಳಗೆ ಪ್ಲಾಟ್ ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ ಸರ್. ಆ ಗಲಾಟೆ ಮುಗಿದ್ಮೇಲೆ ಹೇಗಿದ್ರು ಮೇಡಮ್ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮನೆ ಹತ್ರ ಹೋದೆ ಸರ್. ಒಳಗೋದ್ಮೇಲೆ ಯಾರೋ ಕೂಗಾಡೋ ಥರ ಕೇಳಿಸ್ತು ಸರ್. ನಾನು ಹಾಗೆ ಭಯವಾಗಿ ಒಳಗೋಗಿ ನೋಡ್ತೀನಿ ಸರ್. ಸರ್ ಮೇಡಮ್ನ ನೋಡಿ ನಾನು ಕಾಪಾಡೋಣ ಅನ್ಕೊಂಡೆ ಸರ್. ಅಷ್ಟರೊಳಗೆ ನೀವು ಬಂದ್ಬಿಟ್ರಿ. ಜ್ಯೋತಿ, ಜ್ಯೋತಿ, ಆ ಗಾಬರಿ ಬೈದಲ್ಲಿ ನನ್ಗೆ ಏನ್ ಮಾಡೋಕ್ಕೂ ತೋಚ್ದೆ ನಾನು ಹೊರಗೆ ಬಂದ್ಬಿಟ್ಟೆ ಸರ್. ಅಯ್ಯೋ, ನನ್ನ ಹೆಂಡತಿನ ಉಳಿಸ್ಬೋದಾಗಿತ್ತಲ್ಲ. ಅಯ್ಯೋ ನೀನ, ನಡಿಯೋ ಪೊಲೀಸ್ ಸ್ಟೇಷನ್ಗೆ, ಅವರು ವಿಚಾರಿಸ್ಕೊಳ್ತಾರೆ, ಬಾ. ಮಗ, ಜ್ಯೋತಿನ ನೀನು ಸಾಯಿಸಿಲ್ಲ, ಈಗ ಸೆಕ್ಯೂರಿಟಿನೂ ಅಲ್ಲ ಅಂತ ಕನ್ಫರ್ಮ್ ಆಯ್ತು. ಅಷ್ಟು ಚೆನ್ನಾಗಿದ್ದೊಳಗೆ ಮತ್ತಿನ್ನೇನಾಗಿರುತ್ತೋ? ಸರ್ ಮೇಡಮ್ ಅವರು ಫೋನಲ್ಲಿ ಯಾರ ಜೊತೆನೋ ತುಂಬಾ ಕೋಪವಾಗಿ ಮಾತಾಡ್ತಾ ಇದ್ದೆ ಸರ್. ತುಂಬಾ ಟೆನ್ಷನ್ ಅಲ್ಲಿದ್ರು, ಅಳ್ತಾ ಇದ್ರು. ಅಷ್ಟೊಳಗೆ ಪ್ಲಾಟ್ ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ ಸರ್. ಹೇ ಮಗ, ಎತ್ತೋ ಗಾಡಿನ, ಹೇಳ್ತೀನಿ. ಏನಾಯ್ತು? ಹೇ ಮಗ, ಆವಾಗ ಸೆಕ್ಯೂರಿಟಿ ಹೇಳ್ತಿದ್ನಲ್ಲ, ನನ್ನ ಹೆಂಡತಿ ಅಳ್ತಾ ಅಳ್ತಾ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಿದ್ಲು ಅಂತ. ಅದಕ್ಕೆ? ಹೇ ವೇಟ್ ಮಾಡು, ಅವ್ನ ನಂಬರ್ ಹುಡುಕ್ತಾ ಇದೀನಿ. ಓ ಶೇಟ್, ಏನಾಯ್ತು? ಮಗ ಕಂಪ್ಲೀಟ್ ಹಿಸ್ಟ್ರಿ ಡಿಲೀಟ್ ಮಾಡಿದಾಳೋ. ಡಿಲೀಟಾ? ಓಕೆ, ಯು ಡೋಂಟ್ ವರಿ. ಒಂದು ಕೆಲಸ ಮಾಡು, ನೀನು ಲ್ಯಾಪ್ಟಾಪ್ ಕೊಡು, ನನ್ನ ಹತ್ರ ಒಂದು ಟೂಲ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ರಿಕವರಿ ಮಾಡ್ಕೊಡ್ತೀನಿ. ಏನು ಇದು? ಹೇ ಮಗ, ಬಾ ಹೋಗೋಣ. ಏನ್ರಿ ನಿಮ್ದು? ಮುಗಿದು ಹೋಗಿರೋ ಕೇಸ್ನ ಮತ್ತೆ ತಂದಿದ್ದೀರಲ್ಲ? ಸರ್ ಈ ಮೊಬೈಲ್ ನೋಡಿ ಸರ್, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಸರಿ ಸರಿ, ಹೊಡೆಯಲ್ಲಿ. ಒಂದ್ಸರಿ ನೋಡಿ ಸರ್, ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ನೀವು ಯಾವಾಗಾದ್ರೂ ನೋಡಿದಿರಾ ಇವನ್ನ? ಸರ್ ಯಾವಾಗಲೂ ಒಂದ್ಸಾರಿ ನೋಡಿದ್ ನೆನಪು ಸರ್. ಸರಿ ಸರಿ, ನೀವು ನನ್ನ ಜೊತೆಗೆ ಬನ್ನಿ. ಏಯ್ ಗಾಡಿ ತೆಗೀರೋ.
ಏಯ್ ಗೋಪಾಲ, ಸಾಕ್ ನಿಲ್ಸೋ ನಿನ್ ರಾಸ ನಿಲ್ಲೆಗಳನ್ನ. ನಡಿಯ ಸ್ಟೇಷನ್ಗೆ. ಯಾಕೆ ಸರ್, ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಅಲ್ಲಿ ಒಂದು ಹುಡುಗಿ ಸಾವಿಗೆ ಕಾರಣ ಆಗಿ ಇಲ್ಲಿ ಬೇರೆ ಹುಡುಗಿ ಜೊತೆ ಚಕ್ಕಂದ ಆಡ್ತಿದ್ಯಾ? ಇಲ್ಲ ಸರ್, ಅದ್ರಲ್ಲಿ ನಂದೇನು ತಪ್ಪಿಲ್ಲ. ಯಾವ ತಪ್ಪ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಮತ್ ನನ್ನೇ ಕಿಡ್ಕೊಂಡ್ರಿ. ನೀನು ತುಂಬಾ ಬುದ್ಧಿವಂತ ಅಂತ ಯಾರೋ ಹೇಳಿದ್ರು, ಅದಕ್ಕೆ ನಿನ್ ಕೈಯಲ್ಲಿ ಭಾಷಣ ಮಾಡ್ಸೋಣ ಸ್ಟೇಷನ್ ಅಲ್ಲಿ ಅಂತ. ನಡಿ ನಡಿ, ಹಾಕೊಂಡು ಹೋಗಿ. ಸರ್ ನಾನು ಹೇಳಕ್ ಕೇಳಿ ಸರ್. ಸರ್ ಬೇಡ ಸರ್, ಸರ್ ಬೇಡ ಸರ್, ಬೇಡ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಸರ್ ಪ್ಲೀಸ್ ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಸರಿ, ಶುರು ಮಾಡು ನಿನ್ ಕತೆನ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ದೆ ಅನ್ಕೋ, ನಿನ್ನ ಮೈ ಮೂಳೆಗಳನ್ನ ಎಣ್ಸ್ಕೋಬೇಕಾಗತ್ತೆ. ಜ್ಯೋತಿ ನಾನು ಒಂದೇ ಕಾಲೇಜು ಸರ್, ಅವಳು ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ನನ್ನ ತಂಗಿ ಕಡೆಯಿಂದ ನಂದು ಅವಳದು ಪರಿಚಯ ಆಯ್ತು ಸರ್. ಸರಿ ಆಯ್ತು, ನಾಳೆ ಸಿಗೋಣ. ಬಾಯ್. ಹೇ ನೇಹಾ, ನೇಹಾ ಅವಾಗ್ಲಿಂದ ಕೂಗ್ತಾನೆ ಇದ್ದೀನಿ. ನಂಗೆ ಕೇಳಿಸ್ಲಿಲ್ಲ ಕಣೋ. ಹೇ ನೇಹಾ, ನಿಮ್ ಫ್ರೆಂಡ್ ಪರಿಚಯ ಮಾಡ್ಕೊಡ್ರೆ. ಹೋಗೋ, ನಿನ್ಗೇನ್ ಮಾಡೋದಕ್ ಬೇರೆ ಕೆಲ್ಸ ಇಲ್ವಾ? ಇದೊಂದ್ಸಲ ಏನು ಕೇಳಲ್ಲ ಪ್ಲೀಸ್. ಆಹಾ, ಸತ್ಯ ಹರಿಶ್ಚಂದ್ರ ನೋಡು, ಹೇಳಿದ್ದೆಲ್ಲ ನಡ್ಕೊಂಡ್ಬಿಡ್ತೀಯಾ? ಸರಿ, ನನಗ್ ಪಾರ್ಟಿ ಕೊಡ್ಸ್ಬೇಕು. ನಾನ್ ಕೇಳ್ದಾಗಲ್ಲ ನನಗ್ ಚಾಕ್ಲೇಟ್. ಆಯ್ತಮ್ಮ, ಆಯ್ತು ಕೊಡಿಸ್ತೀನಿ. ಆಮೇಲೆ ಓಹೋ, ನೀನೇನ್ ಪೊಲಿಟಿಕಲ್ ಪಾರ್ಟಿ ಕಟ್ತಾ ಇದ್ಯಾ? ನಡಿ ನಡಿ. ಹೋಗೋ ಹಾಗಿದ್ರ. ಪ್ಲೀಸ್ ಇದೊಂದ್ಸಲ ಪರಿಚಯ ಮಾಡ್ಕೊಡಿ ಪ್ಲೀಸ್. ಸರಿ ನಡಿ, ಪರಿಚಯ ಮಾಡಿಸ್ತೀನಿ. ನನ್ನ ನಿಜ ತಂಗಿ ಬಾ. ಪರಿಚಯ ಪ್ರೀತಿ ಆಯ್ತು. ಗೋಪಿ, ನಾವ್ ಎಷ್ಟ್ ದಿನ ಅಂತ ಹಿಂಗೆ ಎಲ್ಲಾರ್ ಕಣ್ ತಪ್ಪಿಸ್ಕೊಂಡ್ ಓಡಾಡೋದು? ಚಿನ್ನ, ಇನ್ನು ಟೈಮ್ ಇದೆ ಅಲ್ಲ. ಏನೋ ಹಾಗಂತ್ಯಾ? ನಮ್ಮ ಮನೇಲಿ ಅದು ಗೊತ್ತಾದ್ರೆ ನನ್ ಕಾಲೇಜ್ ಲೈಫ್ ಅಷ್ಟೇ. ಗೊತ್ತಾದ್ರೆ ತಾನೆ. ನಮ್ ಡ್ಯಾಡಿ ಸಖತ್ ಸ್ಟ್ರಿಕ್ಟು. ಆಗ್ಲೇ ನಂಗೆ ಮದ್ವೆಗೆ ಸಂಬಂಧ ಹುಡುಕ್ತಿದ್ದಾರೆ. ಏನು ಇಷ್ಟ ಬೇಗನಾ? ಆಮೇಲೆ ನನ್ ಕತೆ ಏನ್ ಮಾಡೋದು? ನಂಗೂ ನೆನ್ಬಿಟ್ಟಿರಕ್ಕಾಗಲ್ಲ, ಹಂಗಂತ ಡ್ಯಾಡಿನೂ ಎದ್ರಾಕೊಳಕ್ಕಾಗಲ್ಲ. ನಾವೆಲ್ಲದೂ ದೂರ ಹೊರಟೋಗ್ಬಿಡೋಣ. ಚಿನ್ನ, ಎಲ್ಲಿ ಅಂತ ಹೋಗೋದು? ಎಲ್ಲೇ ಹೋದ್ರೂ ವಾಪಸ್ ಬರ್ಲೇಬೇಕಲ್ಲ. ಇನ್ ಸ್ವಲ್ಪ ದಿನ ವೇಟ್ ಮಾಡು, ಓಕೆನಾ? ಅವಳ ಸಂಬಂಧ ಚೆನ್ನಾಗಿತ್ತು ಸರ್. ವಿಡಿಯೋ ಕಾಲಿಂಗ್, ಡೇನೆ ಚಾಟಿಂಗ್ ಯಾವಾಗ್ಲೂ ಮಾತಾಡ್ತಾ ಇರ್ತಿದ್ವಿ ಸರ್. ಆದ್ರೆ ರಾಜೀವ ಅವನ ಜೀವನದಲ್ಲಿ ಬಂದ. ಸರಿ ಸರ್, ನಾವೇನು ಬರ್ತೀವಿ. ಬರ್ತೀವಿ ಅಮ್ಮ, ಖಂಡಿತ ಬರ್ತೀವಿ ಸರ್. ನೋಡಮ್ಮ. ಹೇ ಅಣ್ಣ, ಈಗ ಬಂದ್ಯಾ? ನಮ್ ಜ್ಯೋತಿ ನೆನ್ಪಿದ್ಯಾ ನಿನ್ಗೆ? ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದಾಳೆ. ಆಗ್ಲೇ ನಮ್ಮನ್ನೆಲ್ಲ ಮರ್ತು ಗಂಡನ್ ಮನೆಗ್ ಹೊರಟು ನಿಂತಿದ್ಲು. ನಾನ್ ಬಿಡ್ತೀನ? ಕರ್ಕೊಂಡ್ ಬಂದೆ ಬಲವಂತವಾಗಿ. ಹಾಯ್. ಹಾಯ್. ಇಬ್ರು. ಹಾಯ್, ನಾನು ರಾಜೀವ್ ಅಂತ. ಹಾಯ್, ಗೋಪಾಲ್ ಅಂತ. ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ಸರಿ ಸರ್, ನಾವೇನು ಬರ್ತೀವಿ. ಹೌದು, ನನ್ನ ಎಂಗೇಜ್ಮೆಂಟ್ ದಿನ ಫೋನ್ ಮಾಡಿದ್ಲು ಸರ್. ಸಾರಿ, ಇವತ್ತು ನನ್ನ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಧೈರ್ಯ ನಿನ್ಗೆ. ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಂದು ನಿಂದು ಸಂಬಂಧ ಮುರಿದೋಯ್ತು ಅನ್ಕೊಂಡಿದ್ಯಾ? ನಾನಿನ್ ನಿನ್ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅಂದ್ರೆ ಇದ್ರಲ್ಲಿ ನನ್ನ ಒಬ್ಬಂದೇನ ತಪ್ಪು? ನಿಂದೇನು ತಪ್ಪೇ ಇಲ್ಲ ಅಲ್ವಾ? ನನ್ಗೇನ್ ಮಾತ್ ಕೊಟ್ಟಿದ್ ನೀನು? ನನ್ ಬಿಟ್ ಬೇರೆ ಯಾವ ಹೆಣ್ಮುಖನೂ ನೋಡಲ್ಲ ಅಂತ ಹೇಳಿದ್ದೆ. ನಿನ್ನ ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತೀರಿ ನಿನ್ ಮದ್ವೆ ಅದ್ ಹೇಗ್ ಕ್ಯಾನ್ಸಲ್ ಮಾಡ್ತೀನಿ ಅಂತ.
ನಂದು ನಿಂದು ಫೋಟೋಸು ನನ್ನ ಹತ್ರ ಸೇಫ್ ಆಗಿದೆ. ಸ್ಟೇಷನ್ಗೆ ಇಳಿತೀನಿ ನಿನ್ನ. ಏಯ್, ಇದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನೀನೇನ್ ದೊಡ್ಡ ಪತಿರತಾ ಶಿರೋಮಣಿನ? ಕಟ್ಕೊಂಡಿರೋ ಗಂಡ ಇದ್ರು ನನ್ ಜೊತೆ ಬಂದ್ ಮಲಗ್ತೀಯ? ನಿನ್ನಂತ ಹೆಂಗಸರು ಇರ್ತಾರ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ವಿಷಯ ಏನಾದ್ರೂ ನಿನ್ ಗಂಡಂಗ್ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ಕೊ ಮೊದ್ಲು. ನಿಂತರ ಹೆಂಗಸರು ಬದುಕಿರೋದ್ಕಿಂತ ಸಾಯದೆ ಮೇಲು. ಇಡ ಫೋನ್ನ. ನನ್ಗೂ ತುಂಬಾ ಕೋಪ ಬಂದು ಬೈದು ಬಿಟ್ಟೆ ಸರ್. ಇಷ್ಟೇ ಸರ್ ನನ್ಗೆ ಗೊತ್ತಿರೋದು. ಮುಂದೆ ಏನಾಯ್ತೋ ಗೊತ್ತಿಲ್ಲ ಸರ್. ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಸರ್. ಪ್ಲೀಸ್ ಸರ್. ನಿನ್ನಂತ ಹೆಂಗಸರು ಇರ್ತಾರ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಂತರ ಹೆಂಗಸರು ಬದುಕಿರೋದ್ಕಿಂತ ಸಾಯದೆ ಮೇಲು. ಇಡ ಫೋನ್ನ. ನಿಂತರ ಹೆಂಗಸರು ಬದುಕಿರೋದ್ಕಿಂತ ಸಾಯದೆ ಮೇಲು. ಜ್ಯೋತಿ, 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 ಜ್ಯೋತಿ.
ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ಒಂದು ಮಾತು ನನಗೂ ಹೇಳ್ಬೋದಿತ್ತಲ್ವಾ? ಅಲ್ಲ ನಾನಿನ್ ಪಾಲಿಗೆ ಅಷ್ಟೊಂದು ಕೆಟ್ಟವನಾಗ್ಬಿಟ್ಟಿದ್ನಾ? ಜ್ಯೋತಿ, ನೀನೇ ಹೇಳಿದ್ದೆ ಮದುವೆಗಿಂತ ಮುಂಚೆ ಹಳೆದೆಲ್ಲ ನೆಂದು ನಿನ್ ಕೊರಗಲ್ಲ ಅಂತ. ಆದ್ರೆ ನನ್ ಜೊತೆ ನನ್ ಮದ್ವೆ ಆದ್ಮೇಲೂ ಆ ಹಳೆ ಸವಾಸ ಜ್ಞಾಪಿಸ್ಕೊಂಡು ನೀನ್ ಹೇಗ್ ಮುಂದುವರೆಸಿದೆ ಜ್ಯೋತಿ, ಹೇಗ್ ಮುಂದುವರೆಸಿದೆ? ಆದ್ರೆ ಆ ಪುಟ್ಟ ಮಗು ಮೇಲೆ ಅಧಿಕಾರ ನಮ್ಮಿಬ್ಬರಿಗೂ ಇತ್ತು. ಕಣ್ ತೆಗೆದು ಜಗತ್ ನೋಡೋಕ್ಕಿಂತ ಮುಂಚೆ ಆ ಪುಟ್ಟ ಮಗುನ ಕಣ್ಣೇ ಮುಚ್ಚಿಬಿಟ್ಟಲ್ಲ ಜ್ಯೋತಿ. ತಪ್ಪು ಮಾಡ್ಬಿಟ್ಟೆ ಜ್ಯೋತಿ. ತಪ್ಪು ಮಾಡ್ಬಿಟ್ಟೆ